ನ್ಯೂಸ್ ಅವರಿಗೆ ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ನಾಯಕರಾದಂಥ ಹನುಮಂತವರೇ, ಈ ಕೇಜ್ರಿವಾಲ್ ಬಿಡುಗಡೆ ಮಾಡಿರೋ ಪಟ್ಟಿ ಸರಾಸಗಟಾಗಿ ರಾಜಕಾರಣಿಗಳೆಲ್ಲರೂ ಭ್ರಷ್ಟರು ಅನ್ನೋ ಥರದ್ದ, ಅಥವಾ ಪರ್ಟಿಕ್ಯುಲರ್ ಇವರು ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇವ್ರ ಮೇಲೆ ಇಂಥದ್ದೊಂದು ಆರೋಪ ಇದೆ, ಕೋರ್ಟಲ್ಲಿದೆ, ಇವರು ಇದರಾಗೆ ಕನ್ವಿಕ್ಟ್ ಆಗಿದ್ದಾರೆ, ಇವ್ರ ಮೇಲೆ ಇನ್ನೂ ತನಿಖೆ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿದೆ, ಯಾವುದೂ ಇಲ್ಲದೇನೆ ಎಲ್ಲರೂ ಒಂದು 34 ಜನ ಭ್ರಷ್ಟರು ಅಂತ ಅಂದ್ಬಿಟ್ರೆ ಹೇಗೆ ಅಂತ ಇಲ್ಲ, ಅಥವಾ ಯಾರು ಕೂಡ ಭ್ರಷ್ಟಾಚಾರ ಮುಕ್ತರಾಗಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ಜನರಲೈಸ್ಡ್ ಅಂತ. ಒಂದು ಕೇಜ್ರಿವಾಲ್ ಅವರು ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಖಂಡಿತವಾಗಿ ಇಂಥದ್ದೇ ಆರೋಪ ಅಥವಾ ಇಂಥ ಆರೋಪಕ್ಕೆ ಇವರು ಭಾಗಿದಾರರು, ಇಂಥ ದಾಖಲೆಗಳು ನನ್ನ ಹತ್ರ ಇವೆ ಅಂತ ಅವರೊಂದು ಸಣ್ಣ ಸಮಜಾಯಿಷಿನಾದರೂ ಕೊಡಬೇಕಾಗಿತ್ತು. ಅದು ಮುಂದೆ ಕೊಡ್ಬೋದು ಅವರು, ಅದು ಮುಂದೆ ಕೊಟ್ಟರೆ ಸಂತೋಷ, ಆದರೆ ಇವಾಗಲೇ ಕೊಡಬೇಕು. ಅವರು ಕೊಡದೇನೆ ಏಕಾಏಕಿ 30 ಜನದ ಹೆಸರು ಕೊಟ್ಟು ಇವರೆಲ್ಲ ಆರೋಪಿಗಳು ಅಂತ ಹೇಳೋದ್ರಲ್ಲಿ ಅರ್ಥವಿಲ್ಲ. ಅವ್ರ ಉದ್ದೇಶ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಹೇಳಿ. ಕೇಜ್ರಿವಾಲ್ ಹೇಳಿದ್ದೇನು ಗುರುಗಳೇ? ಹೇಳಿ. ಅವ್ರು ಹೇಳಿದ್ದು ಇಂಥವ್ರಿಗೆ ಮತ ಹಾಕಬೇಡಿ, ಇವರನ್ನ ನೀವು ಕೆಡಗಿ ಅವ್ರನ್ನ ಸರಿ, ಇಲೆಕ್ಷನ್ ಯಾಕೆ ಅಂತ ಹೇಳ್ತಾರೆ. ಅದನ್ನ ಇವತ್ತೇ ಹೆಂಗ್ ಹೇಳಕ್ಕಾಗುತ್ತೆ? ಅಲ್ಲ ಹೇಳಿ, ಅದನ್ನ ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾರೆ. ನೀವು ಯಾಕೆ ಅಂತ ಕೊಡದೇನೆ ನೀವು ಮತ ಹಾಕ್ಬೇಡಿ ಇವ್ರಿಗೆಲ್ಲ ಅಂತ ಕರಪ್ಟ್ ಅಂತ ಅವ್ರು ಹೇಳಿದ್ರು. ಫೈನ್, ಅದನ್ನ ಹೇಳಿ. ಅಂತ ಹೇಳ್ಬೇಕಾದ್ರೆ ನೋಡಿ, ಕರಪ್ಷನ್ ಅಲ್ಲಿ ನಿಮ್ಗೆ ಹೇಳ್ತೀನಿ, ಕುಮಾರಸ್ವಾಮಿ ಹೇಳಿದ್ರೆ ಐ ಅಗ್ರಿ, ಪ್ರೂವ್ ಮಾಡಪ್ಪ, ದಾಖಲೆ ಕೊಡಿ. ನಾನು ಕುಮಾರಸ್ವಾಮಿ ಪ್ರೂವ್ ಮಾಡ ಕುಮಾರಸ್ವಾಮಿ ಅವರು ಸೇರಿದ್ದಲ್ಲ ಸರ್, ಕೇಳಿದ್ರು ಯಾರು ಆಪಾದನೆ ಮಾಡ್ತಾರೆ ಅವ್ರಿಗೆ ಸೇರಿದ್ ಪ್ರೂವ್ ಮಾಡೋದು. ನನಗೆ ಆಮೇಲೆ ಎರಡನೇದು ಸಾಕ್ಷ್ಯ ಕೇಳೋದು ನಾನು ಒಂದ್ ಮಾತು ಹೇಳ್ತೀನಿ, ಕುಮಾರಸ್ವಾಮಿ ಭ್ರಷ್ಟ ಅಂತ ಹೇಳಿದ್ದು ಕೇಜ್ರಿವಾಲ್. ಹೌದು, ಈ ಕುಮಾರಸ್ವಾಮಿ ಕೇಳ್ತಾ ದಾಖಲೆ ಬಿಡುಗಡೆ ಮಾಡಿ ಅಪ್ಪ ಇದೇ ಮಾತಿನ. ಈಗ ಲಕ್ಷ್ಮಣ್ ಒಂದು ವಿಚಾರ, ಹನುಮಂತಯ್ಯನವ್ರು ಹೇಳಿದ ಪ್ರಕಾರ ನೋಡ್ತಿದ್ರೆ ಇಲ್ಲಿ ಕಾಂಗ್ರೆಸ್ ಅವರು, ಬಿಜೆಪಿ ಅವರು, ಜನತಾದಳದವರು 3 ಜನ ಒಂದೇ ರೀತಿ ಮಾತಾಡ್ತಿದ್ದಾರೆ. ಆಮೇಲೆ ಈ 3 ಜನ ಒಬ್ಬರ ಮೇಲೆ ಒಬ್ರು ಆರೋಪಗಳು ಮಾಡಿದವರು. ಆವತ್ತಿನ ದಿವಸ ಇವತ್ತು ಇವರು ಕೇಜ್ರಿವಾಲ್ ಎತ್ತುತ್ತಿರೋ ವಿಚಾರದ ಬಗ್ಗೆ ಮಾತೇ ಆಡಲಿಲ್ಲ. ಇವತ್ತು ಕೇಜ್ರಿವಾಲ್ ಹಿಂಗೆ ಮಾಡಬೇಕು ಅಂತಿದ್ದಾರೆ ಹೊರತು ಆ ಒಂದು ಇವ್ರು ಹೇಳ್ತಿರುವಂಥ ನಿಯಂತ್ರಣ ಆಗಲಿ, ದಾಖಲೆಗಳಾಗಲಿ ಇವ್ರು ಯಾವತ್ತು ಇಟ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಇವ್ರು 3 ಜನ ನ್ಯಾಯ ಮತ್ತು ನೀತಿಯನ್ನು ತಕ್ಕಡಿಲಿ ಇಟ್ಕೊಂಡು ಮಾತಾಡ್ಬೇಕೆ ಹೊರತು ರಾಜಕೀಯವಾಗಿ. ಹನುಮಂತಯ್ಯನವ್ರಿಗೆ ಇಲ್ಲ, ಅವ್ರ ಪಕ್ಷದಲ್ಲಿ ಒಬ್ಬರ ಹೆಸರು ಹೇಳಿರೋದು ಕರ್ನಾಟಕದಲ್ಲಿ, ಇನ್ 3 ಹೆಸರು ಬೇರೆ ಬಿಜೆಪಿ ಅವ್ರದ್ದು, ಕಾಂಗ್ರೆಸ್. ಒಂದ್ ಪ್ರಶ್ನೆ ಇಲ್ಲ, ರವಿಕೃಷ್ಣದಲ್ಲಿ 3-4 ವಿಧ ಇದೆ ಸರ್. ಒಂದು ನೇರ ದಾಖಲೆಗಳು ಸಿಗಾಕೊಳ್ಳೋದು ಯಡಿಯೂರಪ್ಪನವ್ರ ತರ, ಅಥವಾ ಇನ್ನೊಂದು ದಾಖಲೆಗಳು ಯಾರೋ ಬಿಡುಗಡೆ ಮಾಡ್ತಿರ್ತಾರೆ, ನಿಮ್ಮ ಮೇಲೆ ಆಪಾದನೆ ಇದೆ ಅಂತ ನಾನು ಒಪ್ಕೊಳ್ಳದೆ ಇರೋದು, ಕೊನೆವರೆಗೂ ನಾನು ಒಪ್ಕೊಳ್ಳಕ್ ಆಗಲ್ಲ ಅಂತ ಹೇಳ್ತಿರೋದು ಎರಡನೇದು. ಮೂರನೇದು, ತರಾವರಿ ದಾಖಲೆಗಳು ಕೂಡ ಇರ್ತವೆ, ಪರೋಕ್ಷವಾಗಿ ನಮ್ಮ ಮೇಲೆ ಆಪಾದನೆಗಳು, ದೇಶಕ್ಕೆ ಗೊತ್ತಿರ್ತದೆ ಇವರು ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ, ಆದ್ರೆ ಎಲ್ಲೂ ದಾಖಲೆಗಳಿರಲ್ಲ, ಯಾರೂ ಒಪ್ಪಕ್ಕಾಗಲ್ಲ ಇಂಥದ್ದು. ಆದರೆ ಒಬ್ಬ ರಾಜಕಾರಣಿಯಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಪಾದನೆ ಮಾಡುವಾಗ ದಾಖಲೆಗಳಿಲ್ಲದೆ ಆಪಾದನೆ ಮಾಡ್ತಕ್ಕಂಥದ್ದು ಅತ್ಯಂತ ಬೇಜವಾಬ್ದಾರಿ. ದಾಖಲೆ ಚರ್ಚೆ ನಡೀತಿಲ್ವಾ ಸರ್? ಲೋಕಾಯುಕ್ತ ವರದಿ ಇದೆ. ಅಂದ್ರೆ 545 ಜನದಲ್ಲಿ 500 ಜನರ ಮೇಲೆ ಬಿಡುಗಡೆ ಮಾಡ್ತಾನೆ ಮುಂದೆ. ಇದೊಳ್ಳೆ ಕಥೆ ಆಯ್ತಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ 30 ಜನ ಹೇಳ್ತೀನಿ, ನೀವು ಏನಾದ್ರು ಮಾಡ್ಕೊಳ್ಳಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 500 ಜನ ಕೇಳ್ತೀನಿ. ಕುಮಾರಸ್ವಾಮಿ ಈಗ ನನ್ನ ಪ್ರಕಾರ ಈಗ 30 ಜನರ ಹೆಸರು ಬಿಡುಗಡೆ ಮಾಡಿದೆ, ಅವರು ಅಷ್ಟೇ ಭ್ರಷ್ಟರು ಅಂತ ಆಗುತ್ತೆ. ಸೊ ಹಾಗಾದ್ರೆ ಇನ್ನು ಉಳ್ಕೊಂಡವರೆಲ್ಲರೂ ಕೂಡ ಪ್ರಾಮಾಣಿಕರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗ ಒಂದು ಜನರಲೈಸ್ ಇದೆ, ಎಲ್ಲರೂ ರಾಜಕಾರಣಿ ಭ್ರಷ್ಟರು ಅಂತ ಹೇಳುವಂಥದ್ದು ಒಂದು, ಪರ್ಟಿಕ್ಯುಲರ್ ಕೇಸಲ್ಲಿ ಇವರು ಭಾಗಿಯಾಗಿದ್ದಾರೆ, ಇವ್ರ ಮೇಲೆ ಆರೋಪ ಸಾಬೀತಾಗಿದೆ, ಇವ್ರ ವಿರುದ್ಧ ಓಟ್ ಹಾಕಿ ಅನ್ನುವಂಥದ್ದು ಒಂದು, ಅಂದ್ರೆ ನೀವು ಆತಂಕಕ್ಕೀಡಾಗಿದ್ದೀರಾ ಅಂತ. ಅಯ್ಯೋ ರಾಮನೇ, ಎಂತೆಂಥ ಸಂದರ್ಭದಲ್ಲೇ ನಾನು ಆತಂಕಕ್ಕೀಡಾಗಿಲ್ಲ. 150 ಕೋಟಿ ಕಲೆಕ್ಷನ್ ಮಾಡಿಬಿಟ್ಟ ಕುಮಾರಸ್ವಾಮಿ ಅಂದಾಗಲೇ ಒಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡಿದ್ದೀನಿ. ಬಟ್ ಅವ್ರ ಜೊತೆ ಕೇಜ್ರಿವಾಲ್ ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟ ಅಂತ ನಾನು ಎದರ್ಕತ್ತೀನ. ಕೇಜ್ರಿವಾಲ್ ಹೇಳಿಕೆಗೆ ಎದರ್ಕತ್ತೀನ ಉಗಾರವ್ರೆ. ಈಗ ಕೇಜ್ರಿವಾಲ್ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಇವರೊಬ್ಬರೇ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿರೋ ಅಂತೇನು ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಏನು ಕೇಜ್ರಿವಾಲ್ ಗುತ್ತಿಗೆ ತಗೊಂಡ್ಬಿಟ್ಟವ್ರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ಗುತ್ತಿಗೆನಾ? ರವಿ ಅವರೇನೋ ಹೇಳ್ತಾ ಇದ್ರು, 3 ಪಕ್ಷಗಳು ಆಪಾದನೆ ಮಾಡ್ತಾರೆ, ದಾಖಲೆ ಯಾರು ಬಿಡುಗಡೆ ಮಾಡಲಿಲ್ಲ ಅಂತೇಳಿ. ನಾನು ಕಳೆದ 5 ವರ್ಷ ಈ ರಾಜ್ಯದಲ್ಲಿ ಇನ್ನೂ ಕೇಜ್ರಿವಾಲು ದೇಶದ ಜನತೆ ಮುಂದೆನೇ ಬಂದಿರಲಿಲ್ಲ. ಆಗ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಹಲವಾರು ದಾಖಲೆಗಳು, 106 ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಲೋಕಾಯುಕ್ತವರು ಇವತ್ತು ಕೊಟ್ಟಿರ್ತಕ್ಕಂಥ ಆ ಕೆಲವು ರಿಪೋರ್ಟ್ಗಳಲ್ಲಿ ನಾನು ಬಿಡುಗಡೆ ಮಾಡಿದಂಥ ದಾಖಲೆಗಳ ಆಧಾರದ ಮೇಲೆ ಅವರಿಗೆ ಹೆಚ್ಚಿನ ಒಂದು ತನಿಖೆ ನಡೆಸ್ತಕ್ಕಂಥದ್ದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟೆ. ಇವತ್ತು ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ
ಅವರೊಬ್ಬರೇ ಅಲ್ಲ, ಈ ದೇಶದ ನಾಗರಿಕರಾಗಿ ಕೆಲಸ ನಿರ್ವಹಿಸಿರೋರು. ನಾವು ಆ ಕೆಲಸ ಮಾಡಿದ್ದೇವೆ. ಕೇಜ್ರಿವಾಲ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ದೆಹಲಿಯಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ದಿವಸ ಜನತಾ ದರ್ಬಾರ್ ಮಾಡ್ತೀನಿ ಅಂತೇಳಿ ಜನಗಳು ಕರೆದ್ರು. ಅವ್ರ ಕೈನಲ್ಲಿ 4 ಜನ ನೋಡ್ಲಿಕ್ಕಾಗದೆ ಪಲಾಯನವಾದ ಮಾಡಿದಂಥ ಕೇಜ್ರಿವಾಲ್ ಜನಗಳ ಸಮಸ್ಯೆ ಕೇಳಲಿಕ್ಕಾಗದೆ. ಇವರು ಇವತ್ತು 24 ಗಂಟೆ ದುಡಿಮೆ ಮಾಡಿ ಬಡವರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಏನಿದೆ ಇವರಿಗೆ? ಕುಮಾರಸ್ವಾಮಿ ಅವರೇ, ಹೇಳಿ. ಹಾ, ಒಂದು ಈಗ ಆರೋಪ ಅವ್ರು ಮಾಡಿ ಹೋಗ್ಬಿಟ್ಟಿದೆ. ಅದು ಈಗ ದೇಶಾದ್ಯಂತ ಎಲ್ಲ ಕಡೆ ಮಾಧ್ಯಮದಲ್ಲಿ ಬಂದಿದೆ. ನನ್ನ ಒಂದು ಸಲಹೆ ಇದೆ, ತಾವು ಯೋಚನೆ ಮಾಡ್ತಾರೆ. ಯಾವುದು? ಈಗ ಈ ಆರೋಪ ಬಂದಿರುವುದು, ಈ ಆರೋಪ ಇದು ಸುಳ್ಳು ಅಂತ ಆಗಬೇಕಾದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಮುಖ್ಯವಾದ್ದು ಅಂತ ನನ್ನ ಅಲ್ಲಿ ಯಾವ ಕಡೆಯಿಂದ ಆಗಬೇಕು ಅಂತ ಪ್ರಶ್ನೆ ಇರೋದು. ಕುಮಾರಸ್ವಾಮಿ, ಯಡಿಯೂರಪ್ಪ, ಅನಂತಕುಮಾರ್ ಕಡೆಯಿಂದ ಅಥವಾ ಕೇಜ್ರಿವಾಲ್ ಕಡೆಯಿಂದ? ಅದಕ್ಕೆ ನಾನು ಹೇಳೋದು, ಈ ಬಗ್ಗೆ ಯಾವುದೋ ಮಾಧ್ಯಮದಲ್ಲಿ ಸಾರ್ವಜನಿಕ ಚರ್ಚೆ ನಡೀಲಿ. ಸಬ್ಜೆಕ್ಟ್ ಸಾರ್ವಜನಿಕರ ಮುಂದಿದೆ. ಅವ್ರು ಆರೋಪ ಮಾಡಿದ್ರೆ ಅವ್ರು ಪ್ರೂವ್ ಮಾಡಬೇಕಾದ ಅವ್ರು ಹಣೆ ಬರೋದು, ಅದಲ್ಲ ಅಂತ ಹೇಳಬೇಕಾದ ಇವ್ರ ಜವಾಬ್ದಾರಿ. ಅಲ್ಲ, ನಾಳೆ ಇನ್ನೊಬ್ರು ಹೇಳ್ತಾರೆ, ನಾಳೆ ಇನ್ನೊಬ್ರು ಹೇಳ್ತಾರೆ ಅಂತ. ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳೋದೇನಂದ್ರೆ ದಿನ ಒಬ್ಬೊಬ್ರು ಮಾಡ್ತಾ ಹೋಗ್ತಾರೆ ಆರೋಪ ಅಂತ ಸಾಬೀತು ಮಾಡ್ಬೇಕಲ್ವಾ? ನನ್ನ ಸಲಹೆ ಅದು ಸಾರ್ವಜನಿಕ ವಿಷಯ. ಸಲಹೆ ಸರಿ, ನಿಮ್ಮ ಸಲಹೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ, ಈಗ ಅರಾಜಕತೆ ಸೃಷ್ಟಿ ಮಾಡೋ ನಾಯಕನ ಅಂತ ಹೇಳೊಬ್ಬ ಮುಖ್ಯಮಂತ್ರಿ ಆರೋಪಗಳನ್ನ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ದೆಹಲಿನ ಸಮಸ್ಯೆಗಳಿಗೆ ಉತ್ತರ ಕೊಡಕ್ ತಯಾರಿಲ್ಲ ಯಪ್ಪ. ಚುನಾವಣೆ ದಯವಿಟ್ಟಿದೆ ನಿಮ್ ಸಂದರ್ಭ ಬಂದಾಗ ಹೇಳಿ. ದೆಹಲಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಉತ್ತರ ಕೊಡೋದಕ್ಕೆ ಯಪ್ಪ ತಯಾರಿಲ್ಲ. ಇವತ್ತು ಈ ನಾನು ಅರಾಜಕತೆ ನಾಯಕ ಅಂತ ಹೇಳಿ ಬೀದಿಗೆ ಬಂದಂತ, ಸಂವಿಧಾನ ಉಲ್ಲಂಘನೆ ಮಾಡಿ ಬೀದಿಗೆ ಬಂದಂತ ನಾಯಕ ದೇಶದಲ್ಲಿ ಬೇರೆ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಅವ್ರಿಗೆ ಮಾಡಿರೋ ಆರೋಪ ಸಾರಾಂಶ ಸಂಘಟನೆಗೆ ತಳ್ಳಿ ಹಾಕ್ತೀರಾ ನೀವು? ನಾನು ಬಹಳ ಗೌರವಪೂರ್ವಕವಾಗಿ ಹೇಳ್ತೀನಿ, ಕೇಜ್ರಿವಾಲ್ ಅವರ ಹೇಳಿಕೆ ಮೇಲೆ ಚರ್ಚೆನೇ ಅನವಶ್ಯಕ. ಅದು ಚರ್ಚೆಗೆ ಅವಶ್ಯಕತೆ ನೀವು ರಿಯಾಕ್ಟ್ ಮಾಡಬಾರ್ದಪ್ಪ. ಖಂಡಿತ ನೋಡಿ, ಅವರ ರಾಜಕೀಯ ಉದ್ದೇಶ ಬಹಳ ಸ್ಪಷ್ಟ ಇದೆ. 350 ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ. ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಅಪ್ಪನಿಗೆ ಮಾಹಿತಿ ಇದ್ದಿದ್ರೆ ಈ ಸದನದಲ್ಲಿ, ಈ ರಾಜ್ಯದಲ್ಲಿ ಯಾರು ಹೋರಾಟ ಮಾಡ್ತಾರೆ ಮಾತಾಡ್ಬೋದಾಯ್ತು. ಅವ್ ಮಾಹಿತಿನೇ ಇಲ್ಲ. ಇಲ್ಲಿ ಯಾರೋ ಕೊಟ್ಟು 4 ಜನ ಮಾಹಿತಿ ಇಟ್ಕೊಂಡು ನಮ್ಮ ಜೊತೆಗೆ ಮಾಜಿ ಮಂತ್ರಿಗಳಂತ ಪುಟ್ಟಸ್ವಾಮಿ ಕೂಡ ಸೇರ್ಕೊಂಡು, ಪುಟ್ಟಸ್ವಾಮಿ ಅವರೇ, ಯಡಿಯೂರಪ್ಪ, ಅನಂತಕುಮಾರ್, ಕುಮಾರಸ್ವಾಮಿ ಮತ್ತು ಮೊಯ್ಲಿ ಅವರು ಭ್ರಷ್ಟರು, ಅವ್ರ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಮೋದಿ ಕೂಡ ಭ್ರಷ್ಟರು, ರಾಹುಲ್ ಗಾಂಧಿ ಭ್ರಷ್ಟರು, ಸುಶೀಲ್ ಕುಮಾರ್ ಸಿಂಧೆ ಭ್ರಷ್ಟರು, ಚಿದಂಬರಂ ಭ್ರಷ್ಟರು ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇವರು ಭ್ರಷ್ಟರು ಅಂತ ಅವರು ತಕ್ಷಣಕ್ಕೆ ಹೇಳಿದ ತಕ್ಷಣ ಅವ್ರು ಸಾಬೀತಾಗಬೇಕು ಯಾವ ಹಂತದಲ್ಲೂ ಗೊತ್ತಿಲ್ಲ. ಇವರು ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಂಥ ನಾಯಕರುಗಳು ಭ್ರಷ್ಟರು ಅಂದ ತಕ್ಷಣ ಜನರು ಹೋದಾಗ ಇವರು ಭ್ರಷ್ಟರು ಅಂತ ಹೇಳ್ಬಿಡ್ತಾರಲ್ಲ, ಅನೇಕರ ಮೇಲೆ ಆರೋಪಗಳಿದ್ದಾವೆ. ಈಗ ಮೊದಲನೇದಾಗಿ ಕೇಜ್ರಿವಾಲ್ ಅವರು ಅಪಾದನೆ ಮಾಡಬೇಕಾಗಿದ್ದರೆ ಅವರು ಬೇಸಿಕ್ಕಾಗಿ ಅವರೇ ಭ್ರಷ್ಟಾಚಾರದ ವಿರುದ್ಧ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಆದ್ಮೆ ಹುಟ್ಟಿದ್ದು ಯಾಕೆ? ಅಂದ್ರೆ ಇದೇ ಪಕ್ಷ ಹುಟ್ಟಿದ ಉದ್ದೇಶ ಏನು? ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾದನೆ ಮಾಡಿದ್ರು, ಕಾಂಗ್ರೆಸ್ ಜೊತೆ ಸೇರಿದ್ದಾರೆ. ಇವರು ನಿಜವಾದಂಥ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡೋದಾಗಿದ್ದರೆ ಇವರ ಜನಗಳಿಗೆ ಕೊಟ್ಟಂಥ ಆಶ್ವಾಸನೆ ಪ್ರಕಾರ ಇವರು ಸರ್ಕಾರ ಮಾಡಬೇಕಾಗಿರಲಿಲ್ಲ, ಇನ್ನೊಂದು ಸಾರಿ ಎಲೆಕ್ಷನ್ಗೆ ತಯಾರಾಗಬೇಕಾಗಿತ್ತು, ಇಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕಾಗಿತ್ತು. ಎರಡನೇ ಪಕ್ಷ, ಮೊದಲನೇದು ಪಕ್ಷ ನಮ್ಮದು BJP ಬಂದಿದ್ದು. BJPನವರು ನಾವು ಮಾಡೋದಿಲ್ಲ ಅಂತ ಹೇಳಿದಾಗ ಇವರು ಸಂದರ್ಭಕ್ಕೆ ಸಮಯ ಅವಕಾಶವಾದಿಗಳಾಗಿ ಸರ್ಕಾರವನ್ನು ಕುಮಾರಸ್ವಾಮಿ ಅನ್ಯ ಕಾರ್ಯಕ್ರಮ ನಿಮಿತ್ತ ಹೋಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಅವರು ಆರೋಪ ಮಾಡಿದ್ದಾರೆ ನಿಜ, ದಾಖಲೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಯಾವ ಪಕ್ಷದಲ್ಲಿ ಭ್ರಷ್ಟ ನಾಯಕರಿದ್ದಾರೆ ಅಂತ ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ. ಅದೇ ಸರ್ಕಾರ ಜೊತೆಗೆ ಸರ್ಕಾರ ಮಾಡ್ತಾ ಇದ್ದಾರಲ್ಲ, ಇದು ಒಂದು ನೈತಿಕತೆ ಪ್ರಶ್ನೆ ಕೂಡ ಇದೆ ಅಲ್ವಾ? ಈಗ ನಾನು ಕೇಜ್ರಿವಾಲ್ ಅವರು ಸರ್ಕಾರ ಮಾಡಬೇಕಾದ್ರೆ ಕಾಂಗ್ರೆಸ್ನ ಒಂದು ಬೆಂಬಲ ಪಡೆದೇನು ಸರ್ಕಾರ ಮಾಡಿದ್ದಾರೆ. ಬಹುಶಃ ಸ್ವಲ್ಪ ಅವರಿಗೆ ಈ ಅಧಿಕಾರ ನಡೆಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಸೂಕ್ತವೇ. ಈಗ ಭ್ರಷ್ಟ ಕಾಂಗ್ರೆಸ್ನವರ ಬೆಂಬಲವನ್ನೇ ಪಡೆದು ಸರ್ಕಾರ ನಡೆಸ್ತಕ್ಕಂಥ ಇವ್ರ ನೈತಿಕತೆ ಏನಿದೆ ಅಂತಕ್ಕಂಥದ್ದು ಚರ್ಚೆ ಮಾಡ್ತಾರೆ ಕೆಲವರು, ಅದು ಒಪ್ಕೋತೀನಿ. ಅದು ಸೈಂಟಿಫಿಕ್ ಇದರಲ್ಲಿ ಹೇಳೋದಾದರೆ ನಿಜ, ಅದು ನಾವು ವಾಸ್ತವಾಂಶದಲ್ಲಿ ಚರ್ಚೆ ಮಾಡೋದಾದರೆ. ಆದರೆ ನಾನು ಕಾಂಗ್ರೆಸ್ನ ನಾಯಕರಿಗೆ ಈಗಲೂ ಮನವಿ ಮಾಡ್ತಕ್ಕಂಥದ್ದು ಏನು ಬೆಂಬಲ ಕೊಟ್ಟಿದ್ದಾರೆ, 1 ವರ್ಷ ಅವ್ರನ್ನ ಬಿಡಲಿ ಸರ್ಕಾರ ನಡೆಸಲಿಕ್ಕೆ. ಅವ್ರು ಯಾವ್ಯಾವ ರೀತಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ, ಯಾವ ರೀತಿ ದೆಹಲಿ ಒಳಗೆ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಈ ದೇಶದಲ್ಲಿ ಪರಿಶುದ್ಧಗೊಳಿಸ್ತಾರೆ, ಅದು ಒಂದು ಅವಕಾಶ ಕೊಟ್ಬಿಡೋ ಸೂಕ್ತ ಅವರಿಗೆ. ಅದರಿಂದ ನಾನು ಇವತ್ತು ಕಾಂಗ್ರೆಸ್ನ ಜೊತೆ ಬೆಂಬಲ ಪಡೆದು ಸರ್ಕಾರ ಮಾಡಿ
ಭ್ರಷ್ಟಾಚಾರದ ಬಗ್ಗೆ ಇವರು ಏನು ನೈತಿಕತೆ ಇದೆ ಚರ್ಚೆ ಮಾಡಲಿಕ್ಕೆ ಅನ್ನೋದನ್ನು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನವ್ರಿಗೆ ಬೆಂಬಲ ಕೊಟ್ಬಿಟ್ಟಿದ್ದಾರೆ. ಆ ಬೆಂಬಲ ಅವರು ತೆಗೆದುಕೊಂಡಿದ್ದಾರೆ. ಒಂದು ವರ್ಷ ಅವರ ನಡವಳಿಕೆಯನ್ನು ಈ ದೇಶದಲ್ಲಿ ಏನು ಹೊರಟಿದ್ದಾರೆ ಒಂದು ಕ್ರಾಂತಿ ಮಾಡಲಿಕ್ಕೆ, ಆ ಕ್ರಾಂತಿಯಲ್ಲಿ ಎಷ್ಟು ಸಾಧನೆ ಮಾಡ್ತಾರೆ ಅದನ್ನು ಸ್ವಲ್ಪ ನಾವು ತಿಳ್ಕೊಂಡು ನಮಗೊಂಚೂರು ಹನುಮಂತವರು ಒಂದು ರಿಯಾಕ್ಷನ್ ತೊಗೊಳ್ತೀನಿ. ನಾನು ಬಿಟ್ಕೊಡ್ತೀನಿ. ಹನುಮಂತವರೇ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಒಂದು ವರ್ಷ ಬಿಟ್ಕೊಡಿ ಅವರಿಗೆ ಗೊತ್ತಾಗುತ್ತೆ ಅಂತ. ಈಗ ನಿಮ್ಮ ಮೇಲೆ ಒಂದು 20 ಜನರ ಲಿಸ್ಟ್ ನಿಮ್ಮ ಪಕ್ಷದ ನಾಯಕರ ಮೇಲೆ ಹೇಳಿದ್ರಪ್ಪ, ನೀವು ಭ್ರಷ್ಟರ ಜೊತೆಗೆ ಅವರು ಸರ್ಕಾರ ಮಾಡ್ತಾರೆ, ನೀವು ಬೆಂಬಲ ಕೊಡ್ತೀರಿ, ಇದೇನು ಲೆಕ್ಕಾಚಾರ ಗೊತ್ತಾಗ್ತಲ್ಲ. ಕಾಂಗ್ರೆಸ್ ಪಕ್ಷ ಕೇಜ್ರಿವಾಲ್ಗೆ ಬೆಂಬಲ ಕೊಡುವಾಗಲೇ ತೀರ್ಮಾನ ಮಾಡಿರೋದು ಇಲ್ಲೊಂದು ಸಂವಿಧಾನಿಕವಾದ ಅರಾಜಕತೆ ಉಂಟಾಕೋದು ಬೇಡ ದೆಹಲಿಯಲ್ಲಿ ಅಂತೇಳಿ ಬೆಂಬಲ ಕೊಟ್ಟಿರೋದು ನಾವು. ಆ ಬೆಂಬಲವನ್ನು ಮೊದಲನೇ ದಿನವೇ ನಮ್ಮ ಮೇಲೆ ಬಾಣ ಅದು ಶುರುವಾದದ್ದು, ಮೊದಲು ಕಾಂಗ್ರೆಸ್ನವ್ರ ಮೇಲೆ ಶುರುವಾದದ್ದು. ನಾವು ಏನು ಮಾತಾಡಿಲ್ಲ, ಬಿಟ್ಟಿದ್ದೀವಿ. ಇನ್ನೂ 1 ವರ್ಷ ಅಲ್ಲ 2 ವರ್ಷನೂ ಬಿಟ್ಟು 5 ವರ್ಷನೂ ನಡೆಸಬೇಕು ಅಂತ ನಮ್ಮ ಆಸೆ ಕೇಜ್ರಿವಾಲ್ ಅಂತವರು. ಯಾಕೆ ನಡೆಸಿ ದೇಶಕ್ಕೊಂದು ಮಾದರಿ ಸರ್ಕಾರ ಕೊಡಬೇಕಲ್ಲ ಅವರು, ಅದೂ ಗೊತ್ತಾಗಲಿ ಜನರಿಗೆ ಅಂತ. ಖಂಡಿತ ಬಿಡ್ತೀವಿ, ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದಾಗೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾದ ಸರ್ಕಾರವನ್ನು ಕೊಡ್ತಾರೆ. ರಾಹುಲ್ ಗಾಂಧಿ ಕೂಡ ಭ್ರಷ್ಟರು ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಚಿದಂಬರಂ, ಸುಶೀಲ್ ಕುಮಾರ್ ಸಿಂಧೆ ಬಿಟ್ಟಿರುವ 30 ಜನರ ಮೇಲೆ ಮಾಡಿರತಕ್ಕಂತ ಆಪಾದನೆ ಬೇಜವಾಬ್ದಾರಿತನ. ರಾಹುಲ್ ಗಾಂಧಿ ಮೇಲೆ ಕಾಂಗ್ರೆಸ್ ಭ್ರಷ್ಟ ಅಂತ ಹೇಳ್ದಂಗೆ ಇದು. ನಾನೇ ಹೇಳ್ತಿದ್ದೀನಿ, ಅತ್ಯಂತ ಬೇಜವಾಬ್ದಾರಿಯುತವಾದ ಹೇಳಿಕೆಯನ್ನ ಒಬ್ಬ ಮುಖ್ಯಮಂತ್ರಿ ಹೇಗೆ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದು ಮುಂದುವರಿಸ್ತಾ ಇದೆ ನಿಮ್ಗೆ ಅರ್ಥ ಆಗ್ತಲ್ಲ. ಆ ಕಾರಣ ನೋಡಿ, ರಾಜಕೀಯವಾದ ಕಾರಣ ಮತ್ತು ನಾವು ಬೆಂಬಲ ತೆಗೆದುಕೊಳ್ಬೇಕಾದ್ರೆ ಇಶ್ಯೂ ಬೇಸ್ ನಾವು ನೋಡಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎರಡು ಒಟ್ಟಿಗೆ ಹೋಗಕ್ಕಾಗಲ್ಲ ಅಂತ ಯಾವ್ದು ಒಂದು ಆಯ್ಕೆ ಮಾಡಬೇಕಲ್ಲ. ನೀವು ಪರಿಸ್ಥಿತಿಯಲ್ಲಿ ಹೇಗಿದೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ, ಭ್ರಷ್ಟಾಚಾರ ಯಾವುದು ಅಂತ ನಿರ್ಧಾರ ಮಾಡಕ್ಕೆ ಅನೇಕ ಮಾನದಂಡಗಳಿವೆ. ಆಯ್ತು, ನಾನು ಹನುಮಂತ ನಾಳೆ ಭ್ರಷ್ಟ ಅಂತ ಹೇಳ್ತೀನಪ್ಪ, ಅದನ್ನ ನಾನು ಕೇಳ್ತಿದ್ದೀನಿ. ಹಾಗಂತ ಹೇಳಿ ಯಾರಾದ್ರೂ ಅವನಷ್ಟು ಬೇಜವಾಬ್ದಾರಿ ಯಾರು ಇಲ್ಲ ಅನ್ನೋ ದೇಶಕ್ಕೆ ಇವತ್ತು ದೇಶ ಜನದ ಯೋಚನೆ ಮಾಡ್ತಾವ್ರೆ. ಅಲ್ಲ ಪುಟ್ಸ್ವಾಮಿ, ಇವತ್ತು ಇಡೀ ದೇಶ ಜನ ಯೋಚನೆ ಮಾಡ್ತಾವ್ರೆ. ಏನು ಕೇಜ್ರಿವಾಲ್ ಬಾಯಿಗೆ ಬಂದದ್ದನ್ನ ಹೇಳಿ ತನ್ನ ಜವಾಬ್ದಾರಿಯಿಂದ ಏನು ವಿಮುಖರಾಗಿದ್ದಾರೆ. ನೀವು ಜವಾಬ್ದಾರಿಯಿಂದ ವಿಮುಖರಾಗಿ ನಾನು ರವಿಕೃಷ್ಣ ರೆಡ್ಡಿ ನಿಮ್ಮನ್ನು ಕೇಳ್ತೀನಿ. ನಾನು ಕೇಜ್ರಿವಾಲ್ ಅಲ್ಲ, ಒಂದ್ ನಿಮಿಷ, ಕೇಜ್ರಿವಾಲ್ ಬಿಡುಗಡೆ ಮಾಡಪಟ್ಟಿರೋ ಬಗ್ಗೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ. ಅವ್ರು ಸಾಬೀತು ಮಾಡೋದು ಅವ್ರ ಡ್ಯೂಟಿ, ಇವ್ರು ಅದಕ್ಕೆ ಉತ್ತರ ಕೊಡೋದು ಇವ್ರ ಡ್ಯೂಟಿ. ಅವ್ರು ಬಿಟ್ಟಿದ್ದು ಕಾನೂನು ಇದೆ, ಅವ್ರದ್ದೇ ಆದಂಥ ಹೋರಾಟಗಳಿದ್ದಾವೆ. ಅವ್ರು ಸಾಬೀತು ನೀವು ಹೇಳ್ತಾ ದಾಖಲೆ ಬಿಡುಗಡೆ ಮಾಡೋದು. ಸೊ ನಾಳೆಗೆ ಇರೋಬರೋನೆಲ್ಲ ಭ್ರಷ್ಟರು ಅಂತ ಹೇಳ್ಬಿಟ್ರೆ ನಾನು ದಾಖಲೆ ತರಬೇಕಾ? ಈ ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿನೇ ಈಗ ಅದನ್ನ ಇಟ್ಕೊಂಡು ಅದನ್ನ ಆ ಥರ ಕೇಳಿದ್ರೆ ನಿಜಕ್ಕೂ ಅದು ಬೇಜವಾಬ್ದಾರಿ ಏನು ಹೇಳಿಕೆಗಳಾಗುತ್ತೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಹನುಮಂತಯ್ಯನವ್ರ ಮಾತನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ನಾವು ಬೇರೆ ಎಲ್ಲ ಬಿಟ್ಬಿಡಿ, ಕರ್ನಾಟಕದ 4 ಜನರ ಮೇಲೆ ಹೆಸರುಗಳಿದಾವಲ್ವಾ, ಆಗಲೇ ಶಶಿಧರ್ ಭಟ್ರು ಹೇಳಿದ್ರು, ಮಿಕ್ಕದವರೆಲ್ಲರೂ ಗೊತ್ತು. ತೀವ್ರವಾದ ಗುರುತರವಾದ ಆರೋಪಗಳು ಕೋರ್ಟಲ್ಲಿ ಇದ್ದಿದ್ದು ನಿಜಾನ ಸುಳ್ಳ? ನಿಜ. ಹಾಗಾಗಿ ಅವರು ವಿಮುಕ್ತರಾಗೋ ತನಕ, ಅದರಲ್ಲಿ ಆರೋಪ ಮುಕ್ತರಾಗೋ ತನಕ ಒಂದು ರೀತಿಯ ಸಂಯಮವನ್ನು ಪಾಲಿಸಬೇಕು. ಇವಾಗ ನೋಡಿ, ನಾನು ಆಗಲೇ ನೀವು ನಾವು ಆಫ್ಲೈನ್ ಮಾತಾಡ್ತಿದ್ವಿ, ಇದರಲ್ಲಿ ಲಾಲು ಪ್ರಸಾದ್ ಯಾದವ್ ಅಪರಾಧಿ ಅಂತ ತೀರ್ಮಾನ ಆಯಿತು ಕೋರ್ಟಲ್ಲಿ. ಅಂದರೆ ಅದು 17 ವರ್ಷಗಳಿಂದ ಆಗಿದ್ದಂಥ ಕೇಸು. ಇದೇ ಲಾಲು ಪ್ರಸಾದ್ ಯಾದವ್ ಅಪರಾಧಿ ಆಗಿದ್ದಂತಹ ಸಂದರ್ಭದಲ್ಲೇ 7 ವರ್ಷ 6 ವರ್ಷ 7 ವರ್ಷ 5 ವರ್ಷನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವ್ರು. ಹಾಗಾಗಿ ಬರುತ್ತೆ ಇನ್ನೊಂದು ಬರುತ್ತೆ, ಇಲ್ಲ ಅವರಿಗೆ MP ಅಲ್ಲ, ಬರುತ್ತೆ. ಇನ್ನೊಂದು ಹೇಳ್ತೀವಿ, ಅದಕ್ಕೆ ನಾನು ಹೇಳ್ತಿರೋದು ಆ ಸಂದರ್ಭದಲ್ಲಿ MP ಅಲ್ಲ ಮಂತ್ರಿಗಳಾಗೋದು, ನೀವು ಶಾಸಕರಾಗೋದು ಈಗ ಯಡಿಯೂರಪ್ಪ. ನಾನು ಪುಟ್ಟಸ್ವಾಮಿ ಅವರೇ, ರವಿಕೃಷ್ಣ ಹೇಳ್ತಾರೆ ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಸಂತೋಷ್ ಲಾಡ್ ಬಗ್ಗೆ ಮಾತಾಡಬೇಕು ಬೇಡ, ಕೋರ್ಟ್ ಅಲ್ಲಿ ಕೇಸ್ ಆಗೋದು ಇರಲಿ. ಯಡಿಯೂರಪ್ಪನವ್ರು ಯಾಕೆ ಹೇಳಿದ್ರು, ಬಿಜೆಪಿ ಅವರು ಯಾಕೆ ಹೇಳಿದ್ರು, ಇವ್ರು ಯಾಕೆ ಬಿಡುಗಡೆ ಮಾಡಿರೋರು? ಅವರು ಸಂವಿಧಾನದ ಪ್ರಕಾರ ಭ್ರಷ್ಟಾಚಾರ ಆರೋಪಗಳಿದ್ರೆ ಅವ್ರು ಪಟ್ಟಿ ಮಾಡಕ್ಕೆ ಅವಕಾಶ ನೀವು ಕೂಡ ಮಾಡಿದ್ರಿ, ಕುಮಾರಸ್ವಾಮಿ ಕೂಡ ಮಾಡಿದರೆ, ಸಾರ್ವಜನಿಕ ಜೀವನದಲ್ಲಿ ಮಾಡೋಕೆ ಅವಕಾಶ ಇದೆ, ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕುಮಾರಸ್ವಾಮಿ ಏನು MP ಅಲ್ಲ, ಅದು MP ನಿಲ್ತೀನಿ ಅಂತ ಹೇಳಿಲ್ಲ. ಯಡಿಯೂರಪ್ಪ ಏನು MP ಅಲ್ಲ, ನಿಲ್ತೀನಿ ಅಂತ ಹೇಳಿಲ್ಲ. ಸೊ ಇವ್ರು ಯಾರು ಇಲ್ಲದೆ ಇರೋರು ಇರೋ ಲಾಲು ಪ್ರಸಾದ್ ಯಾದವ್ ಶಿಕ್ಷೆ ಆಗಿದೆ, ಅವ್ರ ಹೆಸರೆಲ್ಲ ಇದರಲ್ಲಿ. ಅದನ್ನೇ ನಾನು ಹೇಳ್ತಕ್ಕಂಥ ಬರ್ತಾ ಇದ್ದೆ ಅಲ್ಲಿಗೆ. ಇವರು ಕೇಜ್ರಿವಾಲ್ ಅವರು ಒಂದು ಸಂವಿಧಾನಾತ್ಮಕ ಪೋಸ್ಟಲ್ಲಿದ್ದಾರೆ. ಅವರು ಕೆಲವ್ರನ್ನ ರಾಜಕೀಯವಾಗಿ ಅವರ ಇಮೇಜನ್ನು ಹಾಳು ಮಾಡಬೇಕಾಗಿದ್ರೆ ಸಾರ್ವಜನಿಕವಾಗಿ ಇವ್ರಿಗೆ ಯಾವುದು 2 ಸ್ಟಿಕ್ಕು ಭ್ರಷ್ಟಾಚಾರ ಅನ್ನೋದಕ್ಕೆ ಯಾವ 2 ಸ್ಟಿಕ್ ಲೋನ್ ಸೋರ್ಸ್ ಆಫ್ ಇನ್ಕಮ್ ಮಾಡಿದ್ದಾರೆ ಇವರು. ಅಲ್ಲ, ನಿಮ್ಮ ಇನ್ಕಮ್ ಅನ್ನು ಅಳಿಬಹುದಲ್ಲ, ಹೆಂಗ್ ಬಂತು ಇನ್ಕಮ್ ಮಾಡ್ಬೇಕಂತ 10 ಕೋಟಿ ಇದ್ದವರು 10 ವರ್ಷದಲ್ಲಿ 200 ಕೋಟಿ ಆಸ್ತಿ ಮಾಡಿದ್ರೆ ವೇಗಾಗಿ ಎಲ್ಲರ ಮೇಲೂ ಅಪಾದನೆ ಮಾಡ್ತಕ್ಕಂಥದ್ದಲ್ಲ.
ನೀವು ಹೇಳಿದ್ರೆ ಲಿಸ್ಟ್ ಔಟ್ ಅಂತ, ಲಿಸ್ಟ್ ಔಟ್ ಮಾಡಿ ಯಾವ ಆಧಾರದ ಮೇಲೆ ಹೇಳ್ತಾರೆ ಇವ್ರು? ಒಂದೇ ಆಧಾರ, ಈಗ ಅನಂತ್ ಅಧಿಕಾರ ಕುಮಾರ್ ದುರುಪಯೋಗ. ಅನಂತ್ ಕುಮಾರ್ ಅದು ದಾಖಲೆ ಅಧಿಕಾರ ಇದೆ. ಅಧಿಕಾರ- ಅಲ್ಲ, ಈಗ ಅದಕ್ಕೆ ಅಧಿಕಾರ ದಾಖಲೆ ಇದೆಯಾ? ಡಿನೋಟಿಫಿಕೇಶನ್ ಅಲ್ಲ, ಮಾಡೋದು ಅಧಿಕಾರ ಒಂದು ಕೆಲಸ ದುರುಪಯೋಗ, ಮಾಡಿ. ಮೈನಿಂಗ್ ಇವ್ರು ಕಾಂಟ್ರಾಕ್ಟ್ಗೆ ಲೈಸೆನ್ಸ್, ಯಾವ ತಪ್ಪಿತಸ್ಥರಿಗೆ ಯಾವ್ದು- ಲೈಸೆನ್ಸ್ ಯಾವುದಕ್ಕೋಸ್ಕರ ಅಧಿಕಾರ ಸ್ವಲ್ಪ ದುರುಪಯೋಗ. ತಡ್ರಿ. ಈಗ ಅವ್ರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಅಂತ ಬಂದ್ರು, 5 ವರ್ಷ ಆಡಳಿತ ನಡೆಸಿ ಇವರು ಜನಗೆ ಕೊಟ್ಟಂತ ಆಶ್ವಾಸನೆ ಪ್ರಕಾರ ಇವ್ರು ಒಳ್ಳೆ ಆಡಳಿತ ಕೊಟ್ಟು ಇವ್ರ ಬ್ರ್ಯಾಂಡ್ ನೇಮನ್ನು ಭ್ರಷ್ಟಾಚಾರ ರಹಿತ ಅಂತ ಪ್ರೂವ್ ಮಾಡಿದಾಗ ಇವ್ರಿಗೆ ನೈತಿಕತೆ ಹಕ್ಕಿದೆ. ಈಗ ಇವ್ರಿಗೆ ನೈತಿಕತೆ ಹಕ್ಕೇ ಇಲ್ಲ. ಕಾರಣ ಏನು ಅಂದ್ರೆ ಒಂದು ಸರ್ಕಾರ ನಡೆಸ್ತಕ್ಕಂಥ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ. ಹೋಗಿ ನಾವು Yes, ಒಂದೇ ಮೂಲಭೂತ ಒಂದು- ಪ್ರಶ್ನೆ. ಒಂದೇ failure. ಅವ್ರೊಂದ್ ಮಾತು Yes, ಒಂದೇ ಒಂದ್ ನಿಮಿಷ. failure. ಇಲ್ಲ, ಇಲ್ಲ, ಅವ್ರು ಒಂದ್ ಒಂದೇ ಮಾತು failure. ಹೇಳ್ಬೇಕು. ಸರ್ಕಾರ ವ್ಯವಸ್ಥೆಗೆ ನಡೆಸುವಂತ ವಿರುದ್ಧ ಅನ್ನೋದಕ್ಕೆ ಜವಾಬ್ದಾರಿನೇ ಒಂದೇ ಒಂದು ಗೊತ್ತಿಲ್ಲ, ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರೀವಿಯನ್ಸಸ್ ಕೇಳ್ತೀವಿ ಅಂತ ಹೇಳ್ತಾರೆ. ನಾನು ಮಾತಾಡಿಲ್ಲ, ನೀವು ಮಾತಾಡೋದು ಸುಮ್ಮನೆ ಇದೆ. ಗ್ರೀವಿಯನ್ಸಸ್ ನಾನು ಪಬ್ಲಿಕ್ ನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು, ಏನಾಯ್ತು ಗೊಂದಲ. ಆಮೇಲೆ ಇದರಲ್ಲಿ ಸ್ಟೇಡಿಯಂನಲ್ಲಿ ನಾನು ಅಸೆಂಬ್ಲಿ ನಡೆಸ್ತೀನಿ ಅಂತಾರೆ. Yes. ಇದೆಲ್ಲ ಅಲ್ಲ, ಕುಮಾರಸ್ವಾಮಿ ಅದೇ ರೇಂಜ್ ಮಾಡಿದ್ದು. ನಾನು ಶಶಿಧರ್ ಭಟ್ರೆ ಬೇಕು ಅಂತಿಲ್ಲ. ಶಶಿಧರ್ ಭಟ್ರೆ, ಒಂದು ನಿಮಿಷ. ಅಲ್ಲ, ಶಶಿಧರ್ ಭಟ್ರೆ, ಈಗ ಕೇಜ್ರಿವಾಲ್ ಒಂದು ನಿಮಿಷ. ಈಗ ಒಂದು ನಿಮಿಷ. ತೀರ್ಮಾನ ಆಗಿದೆ. ಒಂದು ನಿಮಿಷ. How you ಅಲ್ಲ, ಯಡಿಯೂರಪ್ಪ ಕೇಜ್ರಿವಾಲ್ ಆಮೇಲೆ ಅನಂತ್ ಕುಮಾರ್ ಅವರು ಏನಿದೆ ಆಪಾದನೆ ಇವರು? ಅನುಭವದ ಬಗ್ಗೆ. ಕೋರ್ಟ್ಗೆ ಹೋಗ್ಲಿ ಇವರು. ಯಡಿಯೂರಪ್ಪನವರು ಬೆಳಿಗ್ಗೆ ಸಹಿ ಮಾಡಿ ಒಂದು ಫೈಲ್ ಪಾಸ್ ಮಾಡಿ ಸಂಜೆಗೆ ಚೆಕ್ ತಗೊಂಡ್ರು. ಇದು ಅನುಭವ ಬಿಜೆಪಿ. ಆ ಚೆಕ್ ತಗೊಂಡದನ್ನ ಸಂಬಂಧ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಹೈಕೋರ್ಟ್ ನಲ್ಲಿ. ಒಂದು ನಿಮಿಷ. ನಾನು ಒಂದು ನಿಮಿಷ. ಸುಪ್ರೀಂ ಅಲ್ಲ, ಶಶಿಧರ್ ಭಟ್ರೆ, ಕೋರ್ಟ್ನಲ್ಲಿ ಶಶಿಧರ್ ಡಬಲ್ ಭಟ್ರೆ, ಬೆಂಚ್ನಲ್ಲಿ ಹೇಳಿದ್ದಾರೆ. ಒಂದು ನಿಮಿಷ. ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ದಾರೆ. ಶಶಿಧರ್ ಭಟ್ರೆ, ಹಾಗಾದ್ರೆ ನ್ಯಾಯಾಂಗ ನಿಮ್ಗೆ ಬೇಕಿಲ್ಲ. ಒಂದ್ ನಿಮಿಷ. ನೀವೇ ನ್ಯಾಯಾಂಗ. ಶಶಿಧರ್ ಭಟ್ರೆ, ನೀವು ಹೇಳಿದ್ದೆ ಶಶಿಧರ್ ಸತ್ಯ. ಭಟ್ರೆ, ಈಗ ಕುಮಾರಸ್ವಾಮಿ ಹೇಳಿದ್ದು, ಪುಟ್ಟಸ್ವಾಮಿ ಹೇಳಿದ್ದೇನಂತಂದ್ರೆ, ಫಸ್ಟು ಒಂದು ಸರ್ಕಾರ ಬಂತು, ನಾವು ಬಹಳ ಕ್ಲೀನ್ ಸರ್ಕಾರ ಕೊಡ್ತೇವೆ, ನಾವು ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ರು. ಅವ್ರು ಏನಾದ್ರು ಅನ್ನೋಂಥದ್ದು ಗೊತ್ತಾಗಿದೆ ಕರ್ನಾಟಕದಲ್ಲಿ. ಕೇಜ್ರಿವಾಲ್ ಕೂಡ ಒಂದು ವರ್ಷ ಅವಕಾಶ ಕೊಡಿ ಅಂತ ಕುಮಾರಸ್ವಾಮಿ ಕೇಳ್ತಾ ಇದಾರೆ. ನೀವು ಇನ್ನೂ ಒಂದು ತಿಂಗಳ ಆಡಳಿತನೇ ಮಾಡಿಲ್ಲ, ನೀವು ಪ್ರಾಮಾಣಿಕರ ಅಥವಾ ಭ್ರಷ್ಟರ ಅಂತ ಗೊತ್ತಾಗಕ್ಕೆ ಅವಕಾಶ ಕೊಡಿ ಅಂತ ಒಂದು ವರ್ಷ ಆಡಳಿತ ಮಾಡಿ ಕೇಜ್ರಿವಾಲ್ ಗೊತ್ತಾಗುತ್ತೆ. ಶಶಿ ಭಟ್ರೆ, ಇಲ್ಲಿರುವ ಪ್ರಶ್ನೆ ಏನಿದೆ, ಬಹಳ ಸ್ಪಷ್ಟವಾಗಿ ಅವರಿಗೆ ಈ ರೀತಿ ಆರೋಪ ಮಾಡೋದಕ್ಕೆ ಹಕ್ಕು ಇದೆಯೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅಲ್ಲ, ಹಕ್ಕಿದೆ, ಸಂವಿಧಾನ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಸಾಬೀತು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಗುರುಗಳೇ, ನೀವು ಪ್ರಾಮಾಣಿಕತೆ ಸಲುವಾಗಿ ವಿಧಾನ ಪರಿಷತ್ ಅಷ್ಟು ಕೆಲಸ ಮಾಡಿದವರು ಈಗ ಅಪ್ರಾಮಾಣಿಕ ಸಲುವಾಗಿ ಒಂದ್ ನಿಮಿಷ ನಾನು ಗುರುಗಳೇ ಒಂದ್ ನಿಮಿಷ ಬಹಳ ಗೌರವದಿಂದ ಮಾತಾಡ್ತಿದ್ರು. ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಾರೆ ವಿಧಾನ ಪರಿಷತ್ ಎಷ್ಟು ಕೆಲಸ ಮಾಡಿದ್ರು ಅಂತ. ಆದ್ರೆ ಇತ್ತೀಚಿನ ದಿನಗಳು ಒಂದ್ ನಿಮಿಷ ನಾನು ಬಹಳ ಸ್ಪಷ್ಟವಾದ್ದು ಏನು ಈ 4 ಜನರ ಮೇಲೆ ಅವರು ಕರ್ನಾಟಕದ ನಾಯಕರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರು ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಇರುವಂತ ವ್ಯಕ್ತಿ ಹೇಳ್ಬಿಟ್ಟಿದ್ದಾರೆ. ಸರ್, ನನಗೆ ಸಿಂಪಲ್. ಈಗ ನಾನು ಅವ್ರು 4 ಜನರು ಅವರು ಪ್ರಾಮಾಣಿಕರು ಅಥವಾ ಏನೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಭ್ರಷ್ಟ ಅಂದ ತಕ್ಷಣ ನಾನು 1000 ಕೋಟಿ ಭ್ರಷ್ಟಾಚಾರ ಮಾಡಿದ್ನ, ಯಾವ ಹಗರಣ ಸಿಗಾಕೊಂಡಿನಿ, ಎಷ್ಟು ತಿಂದಿದ್ದೀನಿ, ಯಾವ ಕೋಟಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಬೇಕು. ಜನ ಕುಮಾರಸ್ವಾಮಿ ಭ್ರಷ್ಟರು, ಶಶಿಧರ್ ಭಟ್ರು, ಅವರು ಭ್ರಷ್ಟರು, ಪುಟ್ಟಸ್ವಾಮಿ ಭ್ರಷ್ಟರು ಅಂತ ಜನ ಓದಾಕೊಂಡ್ಬಿಡ್ತಾರೆ ರೋಡಲ್ಲಿ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಆಮ್ ಆದ್ಮಿ ಪಾರ್ಟಿಯ ಜವಾಬ್ದಾರಿ ಇರೋದು ಅಂದ್ರೆ ಅವರು ಭ್ರಷ್ಟರು ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ. ಇವ್ರು ಅಲ್ಲ ಅಂತ ಪ್ರೂವ್ ಮಾಡಬೇಕು. ಹೌದು, ಅಲ್ಲ ಅಂತ ಪ್ರೂವ್ ಮಾಡಬೇಕಾದ ಜವಾಬ್ದಾರಿ ಆರೋಪಿತರ ಮೇಲಿದೆ. ಹೌದು ಅಂತ ಪ್ರೂವ್ ಮಾಡಬೇಕಾದ ಇದು ಆಮ್ ಆದ್ಮಿ. ಇದಕ್ಕಿಂತ ಒಂದು ಬಹಳ ದುಃಖಕರವಾದ ಹೇಳ್ತೀನಿ, ಬಹಳ ದುಃಖಕರವಾದ್ದು. ಇವ್ರು ಸೀರಿಯಸ್ ಆಗಿ ತಗೋಬೇಕು. ಪೊಲಿಟಿಷಿಯನ್ ಸುಮ್ಮನೆ ಕೂಗಾಟ ಮಾಡಿದ್ರಾಗಲ್ಲ. ಏನು ದುಃಖಕರವಾದ್ದು ಅಂದ್ರೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಜನ ಇವರೆಲ್ಲ ಭ್ರಷ್ಟರು ಅಂತ ಅಂದ್ಕೊಬಿಟ್ಟಿದ್ದಾರೆ. ಈಗ ಅವನು ಮಾತಾಡ್ತಾ ಇದ್ರೆ ಕೇಜ್ರಿವಾಲ್ ಯಾರ್ದೋ ಮಾತು ಕೇಳ್ತೀವಿ, ಬಟ್ ಜನ ಮಾತನಾಡ್ತಾ ಇರೋದು ದಟ್ ಇಸ್ ದ ಸೀರಿಯಸ್ ಸಿಚುವೇಶನ್. ಒಂದು ರಾಜ್ಯದಲ್ಲಿ 4 ಜನ ಹಿರಿಯ ನಾಯಕರು ಭ್ರಷ್ಟರು ಅಂತ ಈ ದೇಶ ಜನ ಅಂದ್ಕೋತಾರೆ ಅಂದ್ರೆ, ಕರ್ನಾಟಕದಾಗ ನಾನು ಮುಖ ಕೆಳಾಕ್ಬೇಕನ್ರಿ. ದೇ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಸುಮ್ಮನೆ ಬೈಕಲ್ಲಿ ನೋಡೋದ್ರಾಗಲ್ಲ. ನಮ್ಮ ನಾಯಕರು ಪ್ರಾಮಾಣಿಕರು, ಯೋಗ್ಯರು, ದೇ ವಿಲ್ ಹ್ಯಾವ್ ಟು ಪ್ರೂವ್ ಅವರ ಪ್ರಾಮಾಣಿಕರು ಹೌದೋ ಅಲ್ವೋ. ಕುಮಾರಸ್ವಾಮಿ ಕೇಳ್ತೀನಿ, ಸುಪ್ರೀಂ ಕೋರ್ಟ್ ನಾನು ಕುಮಾರಸ್ವಾಮಿ ಕೊನೆಯದಾಗಿ ಕೇಳ್ತೀನಿ. ಕುಮಾರಸ್ವಾಮಿ ಅವರೇ, ಈಗ ಆರೋಪ ಅಂತೂ ಮಾಡಿದ್ದಾರೆ, ಅದನ್ನು ಪ್ರೂವ್ ಮಾಡುವಂಥದ್ದು ನಿಮ್ಮ ಡ್ಯೂಟಿನೋ ಅಥವಾ ಆರೋಪ ಮಾಡಿದ್ರು ಡ್ಯೂಟಿನೋ ಗೊತ್ತಿಲ್ಲ. ಈ ಲಿಸ್ಟಲ್ಲಿ ಲಾಲು ಪ್ರಸಾದ್ ಯಾದವ್ ಹೆಸರಿಲ್ಲ, ಬಹಳಷ್ಟು ಜನ ನಾಯಕರ ಹೆಸರಿಲ್ಲ. ನೀವು ಎಲೆಕ್ಷನ್ ನಿಲ್ತಾ ಇದ್ದೀರೋ ಗೊತ್ತಿಲ್ಲ, ಯಡಿಯೂರಪ್ಪ ಎಲೆಕ್ಷನ್ ನಿಲ್ತಾರೋ ಗೊತ್ತಿಲ್ಲ, ಆದರೆ ಇವ್ರನ್ನ ಸೋಲಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಹಾಗಾದರೆ ಇಂಡೈರೆಕ್ಟ್ ಆಗಿ ನಿಮ್ಮ ಪಕ್ಷಗಳ ಮೇಲೆ ಇರ್ತಕ್ಕಂಥ ಅಸಮಾಧಾನ ಗೊತ್ತಾಗ್ತಲ್ಲ ಇದು. ಈಗ ನಾನು ಬೇರೆಯವರ ಹೆಸರಿಲ್ಲ, ಬೇರೆಯವ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಇದು ನನಗೆ ಪ್ರಮುಖವಾದಂಥ ಅಂಶ ಅಲ್ಲ. ಅವರು ನನ್ನ ಮೇಲೆ ನನ್ನ ಹೆಸರನ್ನ ಈ ಒಂದು ಕಂಪನಿಯಲ್ಲಿ ಸೇರಿಸಿದ್ದಾರೆ. ಆ ಸೇರಿಸ್ಬೇಕಾದ್ರೆ ಏನಾದರೂ ಅವ್ರ ಹತ್ರ ಒಂದು ಮಾಹಿತಿ ಇರಬೇಕಲ್ವೇ? ಆ ಮಾಹಿತಿ ಇಡಬೇಕಾದ್ರೆ ಅವರು ಪ್ರೂವ್ ಮಾಡಬೇಕಾದ್ರೆ ಅವರು ನೀವು ಪ್ರೂವ್ ಮಾಡಾಗತ್ತಿಲ್ಲ, ತಪ್ಪು ಮಾಡಿಲ್ಲ ಅಂತೇಳಿ ನಾವ್ಯಾರು
ಅದರ ಅವಶ್ಯಕತೆ ನಮಗೇನಿದೆ? ಅವ್ರಿಗೆ ಯಾರು ಈಗ ಈ ದೇಶದಲ್ಲಿ ಈ ರೀತಿ ಆರೋಪ ಮಾಡಿ ಓಡೋಗ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಕೇಜ್ರಿವಾಲ್ ಅವರು ಇಲ್ಲಿವರೆಗೆ ಅವರು ಏನು ಭ್ರಷ್ಟಾಚಾರದ ವಿರುದ್ಧ ಪ್ರಚಾರ ಮಾಡ್ಕೊಂಬಂದಿದ್ದಾರೆ. ಈಗ ಬರೀ ಪ್ರಚಾರಕ್ಕಷ್ಟೇ ಅಲ್ಲ ಅವ್ರೀಗ ಸೀಮಿತವಾಗೋದು, ಅವರು ಸತ್ತು ಪರೀಕ್ಷೆಗೆ ಒಳಗಾಗ್ತಾರೆ. ಈ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥದ್ದು ದೆಹಲಿನಲ್ಲಿ ಮೊದಲು ಅಲ್ಲಿ ಗಮನ ಹರಿಸ್ಕೊಳ್ಳಿ. ದೇಶದಲ್ಲಿರೋರೆಲ್ಲ ಭ್ರಷ್ಟರು, ನಾವೊಬ್ಬರೇ ಪ್ರಾಮಾಣಿಕರು, ಹರಿಶ್ಚಂದ್ರರು ಅಂತೇಳಿ ಭಾಳ ದಿವಸ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅವ್ರ ಕೈನಲ್ಲಿ. ಮೊದಲು ಆ ರಾಜ್ಯದಲ್ಲಿ ಇವತ್ತೇನು ಅವಕಾಶ ಸಿಕ್ಕಿದೆ, ಭ್ರಷ್ಟ ವ್ಯವಸ್ಥೆಯನ್ನು ಯಾವ ರೀತಿ ನಿರ್ಮೂಲ ಮಾಡ್ತೀನಿ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿ ನಂತರ ಬೇರೆ ರಾಜ್ಯದ ಬಗ್ಗೆ ಚರ್ಚೆಗಳು ಮಾಡ್ಕೊಳ್ಳಿ ಅವರು. ಎಸ್ ಕುಮಾರಸ್ವಾಮಿ ಕೊನೆಯದಾಗ ಕೇಳ್ತೀನಿ, ತಾವು ಕೂಡ ಹಿಂದೆ ಯಡಿಯೂರಪ್ಪ ವಿರುದ್ಧ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರಿ, ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರಿ. ಈಗ ಅವ್ರ ಮೇಲೂ ಕೂಡ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ಸೊ ಆಗ ತಾವು ಕೂಡ ದಾಖಲೆ ಬಿಡುಗಡೆ ಮಾಡಿದ್ರಲ್ಲ ಹಿಂದೆ. ಈಗ ನಾನು ಯಡಿಯೂರಪ್ಪನವರ ವಿಷಯದಲ್ಲಿ ಈಗಾಗಲೇ ಹಲವಾರು ಕೋರ್ಟ್ಗಳಲ್ಲಿ ಇವತ್ತು ಏನೋ ಒಂದು ಇದು ನಡೀತಾ ಇದೆ, ವಾದ ವಿವಾದಗಳು. ಕೋರ್ಟ್ ಅಂತಿಮ ನಿರ್ಣಯ ಮಾಡ್ತಾರೆ, ವಿಚಾರಣೆಗಳು ನಡೀತಾ ಇದೆ. ಈಗ ನಾವು ಯಡಿಯೂರಪ್ಪನವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ. ಆದರೆ ನಾನು ಆ ಸಂದರ್ಭದಲ್ಲಿ ಹಲವಾರು ದಾಖಲೆಗಳ ಮುಖಾಂತರ ಅಲ್ಲಿ ಕಾನೂನು ಬಾಹಿರವಾಗಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಕೇಜ್ರಿವಾಲ್ ಅವರು ಸುಮ್ಮನೆ ಅವರು ಭ್ರಷ್ಟರು ಅಂತಕ್ಕಂಥದ್ದನ್ನು ಏನು ಹೇಳ್ಕೊಂಡು ಹೊರಟಿದ್ದಾರೆ, ಆ ಭ್ರಷ್ಟರು ಅಂತಕ್ಕಂಥದ್ದಕ್ಕೆ ಸಾಬೀತು ಮಾಡ್ತಕ್ಕಂಥ ಯಾವುದಾದ್ರು ಒಂದು ಸಾಕ್ಷಿಗಳನ್ನು ಜನತೆ ಮುಂದೆ ಇಡಬೇಕು, ದಾಖಲೆಗಳನ್ನು. ಅದನ್ನು ಇಡದೆ ಅವರು ಭ್ರಷ್ಟರು ಅಂತ ಹೇಳಿದರೆ ಕೆಲವರು ಈ ಟೀ ಸ್ಟಾಲ್ಗಳಲ್ಲಿ ಹೆಣ್ಣದಂಗಡಿ ಮುಂದೆ ಕೆಲವರು ಚರ್ಚೆ ಮಾಡ್ತಿರ್ತಾರೆ ಇಂಥ ವಿಷಯಗಳನ್ನು. ಆ ಒಂದು ಪರಿಸ್ಥಿತಿಗೆ ಇವರು ಒಳಗಾಗ್ತಕ್ಕಂಥದ್ದು ಬೇಡ. ಆ ರೀತಿ ಸುಮ್ಮನೆ ಕೇವಲ ಬಾಯಿ ಚಪ್ಪಲಿಕ್ಕೆ ಇವರೆಲ್ಲರೂ ಭ್ರಷ್ಟರು, ನಾನೊಬ್ಬನೇ ಹರಿಶ್ಚಂದ್ರ ಅಂತ ಹೇಳ್ತಕ್ಕಂಥದ್ದು ಆ ಜಾಗಕ್ಕೆ ಶೋಭೆ ತರೋದಿಲ್ಲ. ಈಗ ಯಾವೊಂದು ಮುಖ್ಯಮಂತ್ರಿ ಇದ್ದಾರೆ, ಆ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಬೇಕಾದ್ರೆ ಯಾರೋ ಬೀದಿನಲ್ಲಿ ಚರ್ಚೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವರು ಆ ಸ್ಥಾನದಲ್ಲಿ ನಿಂತು ಈ ಒಂದು ಹೇಳಿಕೆ ಕೊಟ್ಟಾಗ ಒಂದು ಜವಾಬ್ದಾರಿಯುತವಾದಂಥ ಒಬ್ಬ ಮುಖ್ಯಮಂತ್ರಿ ಅವರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಲಘುವಾಗಿ ತೆಗೆದುಕೊಳ್ಳಕ್ಕಾಗಲ್ಲ. ಕುಮಾರಸ್ವಾಮಿ ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ರಾಜ್ಯದ ಮುಖ್ಯಮಂತ್ರಿ ಅವರಿಂತ ಗಂಭೀರ ಆರೋಪ ಮಾಡಿರೋದ್ರಿಂದ ಇದನ್ನು ಲಘುವಾಗಿ ತೆಗೆದುಕೊಳ್ಳಕ್ಕಾಗಲ್ಲ. ನಿರ್ವಹಿಸ್ತಕ್ಕಂಥದ್ದಕ್ಕೆ ಅವರು ಯೋಗ್ಯರಲ್ಲ ಅಂತಕ್ಕಂಥದ್ದನ್ನ ದೇಶದ ಜನ ತೀರ್ಮಾನ ಮಾಡ್ತಾರೆ. ಲಕ್ಷ್ಮಣ್, ಒಂದು ವಿಚಾರ ಕುಮಾರಸ್ವಾಮಿ ನನ್ನ ಜೊತೆ ಇಷ್ಟೊಂದು ಚರ್ಚೆ ಬಗ್ಗೆ ತಮಗೆ ಧನ್ಯವಾದಗಳು. ಪುಟ್ಟಸ್ವಾಮಿ ಅವರೇ, ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಅವರು ಆರೋಪ ಮಾಡಿದ್ದಾರೆ, ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಮಾತ್ರ ಭ್ರಷ್ಟಾಚಾರ ಅಂತ. ನಮ್ಮ ನೋನ್ ಸೋರ್ಸ್ ಆಫ್ ಇನ್ಕಮ್, ನಾನು ರಾಜಕಾರಣಕ್ಕೆ ಬಂದ, ನಾನು ಶಾಸಕ ಆದ ಅವಾಗಿಂದ ಇಲ್ಲಿವರೆಗೂ ನನ್ನ ಆಸ್ತಿ ಎಷ್ಟು ಇನ್ಕ್ರೀಸ್ ಆಯಿತು, 10 ಲಕ್ಷ ಇದ್ದದ್ದು ಇವತ್ತು 100 ಕೋಟಿ ಆದರೆ ಅದು ಯಾವ ಮೂಲದ್ದು, ನಿಮ್ಮ ಸಂಬಳ ಏನು, ನಿಮ್ಮ ಸಾರಿಗೆ ಏನು, ನಿಮ್ಮ ಆದಾಯ ಏನು, ನೀವು ಯಾವ ಬಿಸ್ನೆಸ್ ಮಾಡ್ತೀರಿ, ನೀವು ಯಾವ ಒಕ್ಕಲ್ತನ ಮಾಡ್ತೀರಿ, ಅದು ಕೂಡ ಭ್ರಷ್ಟಾಚಾರ ಅಲ್ವಾ? ಖಂಡಿತ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಜನರಿಗೆ ನಾವು ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ. ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಇರಬೇಕು. ನೀವು ಹೇಳಿದಾಗೆ ಅವರ ಆಸ್ತಿ ಇನ್ಕ್ರೀಸ್ ಆಗಿದ್ದರೆ ಅದಕ್ಕೆ ಅವರು ಲೋಕಾಯುಕ್ತ ಮಾಡಿದ್ದಾರೆ. ಈಗ ಲೋಕಾಯುಕ್ತದಲ್ಲಿ ಫೈಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದಾದ್ರೂ ನೀವು ಹೆಚ್ಚು ಕಡಿಮೆ ಇದ್ದರೆ ಅದನ್ನು RTI ತೆಗೆದುಕೊಂಡು ನೀವು ಕೇಸ್ ಹಾಕಿ. ಒಂದು ನಿಮಿಷ, ರಮೇಶ್ ಬಾಬು ಅವರು ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅನಂತಕುಮಾರ್ ಬಗ್ಗೆ ಚುನಾವಣಾ ಆಯೋಗ ಸಲ್ಲಿಸಿದ ದಾಖಲೆ ಏನಿದೆ ಅದು ಮಾಹಿತಿ ನಂಗೆ ಗೊತ್ತಿಲ್ಲ, ನೀವು ಹೇಳಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಅನಂತಕುಮಾರ್ ಅವರು ತಮ್ಮ ಆಸ್ತಿ ಘೋಷಣೆ ಸಂದರ್ಭದಲ್ಲಿ 12 ಲಕ್ಷ ಮತ್ತು ಸಮಥಿಂಗ್ 12.5 ಲಕ್ಷ ರೂಪಾಯಿಯನ್ನು ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. 12 ಲಕ್ಷ ಅಷ್ಟಿನ ಆಸ್ತಿನ ಜನ ತೀರ್ಮಾನ ಮಾಡಬೇಕು. ಅದನ್ನ ನಾನು ಇಲ್ಲಿ ಎಲ್ಲರ ಆಸ್ತಿಗಳ ಪ್ರಶ್ನೆ ಬರುತ್ತೆ. ಅಲ್ಲ, ಖಂಡಿತ ಈಗ ಪುಟ್ಟಸ್ವಾಮಿ ಅವರು ಹೇಳಿದ್ರೆ ನಾನು ಅನುಮೋದನೆ ಮಾಡ್ತೀನಿ. ಹಾಗಾದ್ರೆ ಅದು ಪ್ರಾಮಾಣಿಕವಾದ ದುಡಿಮೆ ಆಗುತ್ತಾ? ನೀವು ನಿಮ್ಮ ಆಸ್ತಿಗಳು 100 ಕೋಟಿ 200 ಕೋಟಿ ಪ್ರಾಮಾಣಿಕ ದುಡಿಮೆನಾ? ಈ ಪ್ರಶ್ನೆ ಬರಲ್ವಾ? ಇದು ಸಾರ್ವಜನಿಕ ಚರ್ಚೆ ಮಾಡಲ್ಲ. ಸನ್ಮಾನ್ಯ ಅನಂತಕುಮಾರ್ ಅವರು ಬಹಳ ಜವಾಬ್ದಾರಿ. ನಾನು ಅನಂತಕುಮಾರ್ ಒಂದೇ ಕೇಳ್ತಲ್ಲ, ಎಲ್ಲರೂ ಅಷ್ಟೇ, ಯಾರೇ ಆಗಲಿ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಪಾರದರ್ಶಕವಾಗಿ ನಡ್ಕೋಬೇಕಾಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು. ಆಗಲೇ ನನ್ನ ಸ್ನೇಹಿತರು ಶಶಿಧರ್ ಭಟ್ರು, ನಮ್ಮ ರಾಜಕೀಯ ಗುರುಗಳು ಹೇಳ್ತಾ ಇದ್ರು, ಬೇರೆ ರಾಜಕೀಯ ಪಕ್ಷಗಳು, ಅರವಿಂದ್ ಕೇಜ್ರಿವಾಲ್ರು ಸಹ ರಾಜಕಾರಣಿ, AAPನೂ ಸಹ ರಾಜಕೀಯ ಪಕ್ಷ, ಅದನ್ನು ಅವ್ರ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು. ಸದ್ಯಕ್ಕೆ ಅವ್ರ ಮೇಲೆ ಒಂದೇ ನಿಮಿಷ ನೋಡಿ, ಅವರು ಏನ್ ಆಶ್ವಾಸನೆ ಕೊಟ್ಟು ಬಂದ್ರು ಅದನ್ನ ಪಲಾಯನವಾದ ಇದು. ಇವತ್ತು ಬಂದಂತ 1 ತಿಂಗಳ ಒಳಗಡೆ ಸುಪ್ರೀಂ ಕೋರ್ಟ್ ಇಂದ ಚಿಮಾರಿ ಹಾಕಿಸ್ಕೊಂಡಿದ್ದಾರೆ. ಅದಕ್ಕಿಂತ ಒಬ್ಬ ಮುಖ್ಯಮಂತ್ರಿಗೆ ಅನುಭವದ ಕೊರತೆ ನೋಡಿ. ನನ್ನ ಮೇಲೆ ಆರೋಪಗಳಿದಾವೆ, ಅದು ಸಾಬೀತಾಗಿಲ್ಲ, ಕೋರ್ಟಲ್ಲಿದೆ, ಕೋರ್ಟ್ ನ್ಯಾಯಾಲಯ ತೀರ್ಪಾಗಲಿ, ಅಲ್ಲಿವರೆಗೂ
ಅಂದ್ರೆ ಅಲ್ಲಿವರೆಗೂ ಅವರು ಭ್ರಷ್ಟರು ಅಲ್ಲ ಅಥವಾ ಹೌದು ಅನ್ನೋವರೆಗೂ ಅವರು 10-15 ವರ್ಷ ರಾಜಕಾರಣ ಮಾಡ್ತಾರೆ, ಅದು ಕೂಡ ಅಪರಾಧವೇ? ಅದನ್ನ ಅಲ್ಲಿ ಇಟ್ಕೊಂಡು ಇಲ್ಲ ಒಂದ್ ನಿಮಿಷ ಇಟ್ಕೊಂಡು ಈಗ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಹಾಗಾದ್ರೆ ಇನ್ಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವ್ರ ಮೇಲೆ, ವೀರಪ್ಪ ಮೊಯ್ಲಿ ಮೇಲೆ ಅಥವಾ ಕರ್ನಾಟಕದಲ್ಲಿ DK ಶಿವಕುಮಾರ್ ಮೇಲೆ ಮಾತಾಡಲ್ವಾ? ಒಂದು ಅವ್ರ ಕಡೆಯಿಂದ ಬಿಜೆಪಿ ಅವರು ಈಗ ನಾವು ನಮ್ಮ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಯಡಿಯೂರಪ್ಪನವರು, ಅನಂತಕುಮಾರ್ ಇವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇವ್ರ ಇನ್ಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ, ಶಿವಕುಮಾರ್ ಮೇಲೆ, ಸಂತೋಷ್ ಲಾಡ್ ಮೇಲೆ, ಅನಿಲ್ ಲಾಡ್ ಮೇಲೆ, ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರಾ ಇಲ್ವಾ ಅನ್ನೋದು ಅವ್ರು ಹೇಳಬೇಕು. ಈಗ ಹನುಮಂತಯ್ಯನವರು ಕಾಂಗ್ರೆಸ್ ಅವರು ಇಲ್ಲ ನಾವೆಲ್ಲ ಸತ್ಯ ಹರಿಶ್ಚಂದ್ರದ ಇವರು ಅಂತ ಹೇಳ್ತಿದ್ದಾರೆ. ಅವ್ರ ಇನ್ಮೇಲೆ ಆಪಾದನೆಗಳಿವೆ, ಎಲ್ಲ ಸತ್ಯ ಹರಿಶ್ಚಂದ್ರ ಅಲ್ಲ. ಅನೇಕರ ಮೇಲೆ ಆಪಾದನೆಗಳಿವೆ. ಇರೋ ಆಪಾದನೆಗಳು ಕೋರ್ಟ್ ನಲ್ಲಿ ಟ್ರಯಲ್ ಮೇಲೆ ನಡೀತಾ ಇವೆ. ತೀರ್ಮಾನ ಆಗ್ಲಿ ಯಾರು ಏನಾಗುತ್ತೆ ಅಂತ. ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ಎಲ್ಲ ರಾಜಕೀಯ ಲೋಕಸತ್ತಾ ಮೂಲಕ ಇಡ್ತೀವಿ, ಆದ್ರೆ ಸಾಬೀತಾಗ್ತಕ್ಕಂಥದ್ದು ನೀವು ಮಾಡಬೇಡಿ. ಶಶಿಧರ್ ಭಟ್ರೆ, ಕಾನೂನು ಮತ್ತು ನ್ಯಾಯಾಲಯದ ದೃಷ್ಟಿಯಲ್ಲಿ ನಾನು ನಿರಪರಾಧಿ ಅಂತ ಅವ್ರು ವಾದ ಮಾಡ್ತಾನೆ. 30 ವರ್ಷ ರಾಜಕಾರಣ ಮಾಡುವುದು ಕೂಡ ಈ ದೇಶದಲ್ಲಿ ನೋಡಿದೀವಿ. ಸೊ ನಾನು ನೈತಿಕವಾಗಿ ನಾನು ಭ್ರಷ್ಟ ಅಂತ ಗೊತ್ತಿದ್ರು ಕೂಡ ನಾನು ನೈತಿಕವಾಗಿ ಭ್ರಷ್ಟ ಅಲ್ಲ ಅಂತ ಹೇಳ್ಕೊಂಡು ರಾಜಕಾರಣ ಮಾಡುವಂಥದ್ದು. ಹಾಗಾದ್ರೆ ನಾನು ಎಲ್ಲಾ ಸಾರಾಸಗಟಾಗಿ ರಾಜಕಾರಣ ಪ್ರಾಮಾಣಿಕರು ಅಂತ ಹೇಳುವಂಥ ಸ್ಥಿತಿಯಲ್ಲಂತೂ ಇಲ್ಲ. ನನಗಿರುವ ಬಹುಮುಖ್ಯವಾದ ಸಮಸ್ಯೆ ಈ ಪಟ್ಟಿ ಹೊರಗೆ ಬಂದ ಮೇಲೆ ಆ ಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಇದು ಚರ್ಚೆ ಅಂತ ಶುರು ಆಗಿದೆ. ಒಂದು ನಿಮಿಷ, ಈ ಸನ್ಮಾನ್ಯ ಪುಟ್ಟಸ್ವಾಮಿಯವರು ದೇವೇಗೌಡರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದವರು. ಈಗ ಕುಮಾರಸ್ವಾಮಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ನನಗಿದೆ. ಹಾಗೇನೆ ಕಾಂಗ್ರೆಸ್ ಪಕ್ಷದವರು ಬಿಜೆಪಿಯ ಇಬ್ಬರು ನಾಯಕರ ಮೇಲೂ ಭ್ರಷ್ಟಾಚಾರದ ಆರೋಪ ಮಾಡಿದವರು, ಒಬ್ರು ಅನಂತ್ ಕುಮಾರ್ ಮತ್ತು ಇನ್ನೊಬ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಈಗೇನಂತಾರೆ ಅವ್ರನ್ನ ಡಿಪೆಂಡ್ ಈಗ ಅನೇಕ ಆರೋಪಗಳು ಜೆಎಂಎಂ ಕೇಸ್ ವೀರಪ್ಪ ಮೊಯ್ಲಿ ಮೇಲೆ ಕೇಳಿ ಸರ್, ಇವ್ರ ನಾಯಕರು ಇವರು ಯಡಿಯೂರಪ್ಪನವರ ಮೇಲಿನ ಆರೋಪದ ಹಲವಾರು ದಾಖಲೆಗಳನ್ನ ಬಿಡುಗಡೆ ಮಾಡಿದವರು. ಈಗ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಅದೇ ಕೇಳಿದೆ ನಾನು. ಈ ಮೂರು ನಾಯಕರ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಒಂದು ನಮ್ಮ ದೇಶದಲ್ಲಿ ರಾಜಕೀಯದಲ್ಲಿ ಆಪಾದನೆ ಬಂದ ತಕ್ಷಣ ಹೊರಗೆ ಹೋಗ್ಬೇಕಾ ಇಲ್ವಾ ಅನ್ನೋದ್ರ ನೈತಿಕತೆ ಇದೆಯಾ? ಇಲ್ಲ, ಯಾವ ರಾಜಕೀಯ ಪಕ್ಷದವರು ಜನರು ಕೃಷ್ಣಾರೆಡ್ಡಿ ನಾನು ಈ ಮಾತನ್ನು ಹೇಳ್ತಿದ್ದೀನಿ. ಎರಡನೇದು, ನಮ್ಮ ಕಾನೂನುಗಳೇ ಅಷ್ಟು ಭದ್ರವಾಗಿಲ್ಲ. ನೈತಿಕತೆ ಬಂದ ಮೇಲೆ ಆಮೇಲೆ ನಿಮ್ಗೆ 10 ವರ್ಷ ಟ್ರಯಲ್ ಮಾಡಿ, 10 ವರ್ಷ ಆದ್ಮೇಲೆ 10 ವರ್ಷ ಏನು 20 ವರ್ಷ ಟ್ರಯಲ್ ಮಾಡಿ, 20 ವರ್ಷ ಆದ್ಮೇಲೆ ನೀವು ತಪ್ಪಿತಸ್ಥ ಅಂದ್ರೆ ಅಲ್ಲಲ್ಲ, ತಪ್ಪಿತಸ್ಥ ಅಂತ ಹೇಳಿದ್ರೇನು ಹೇಳದೇ ಇದ್ರೇನು 20 ವರ್ಷ ನೀವು ಬೇಕಾದ ಒಳ್ಳೆ ಸ್ಥಾನದಲ್ಲಿ ಇರ್ತೀರಿ, ಆದ್ರೆ 10 ವರ್ಷ ಕೆಲಸ ಮಾಡಿ. ಅರೆ ಈಗ ಎಲ್ಲಾ ಸರ್ಕಾರಗಳು ಸರಿ, ಕಾಂಗ್ರೆಸ್ ನಾನು ಹೇಳ್ತಿದ್ದೀನಿ, ಎಲ್ಲ ರಾಜಕೀಯ ಪಕ್ಷಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಧಾರ ಇಟ್ಟು ಡಾಕ್ಯುಮೆಂಟ್ಸ್ ಇಟ್ಟು ಕೊಡ್ತೀವಿ ಆಪಾದನೆ. ಕೋರ್ಟಲ್ಲಿ ಏನ್ ಹೇಳುತ್ತೋ ಇವತ್ತು ನ್ಯಾಯಾಂಗಕ್ಕೆ ನಮ್ದು ಪ್ರಥಮ ಸ್ಥಾನ. ನ್ಯಾಯಾಂಗದಲ್ಲಿ ಹೇಳ್ಬೇಕು. ಕೇಜ್ರಿವಾಲ್ ತಂದಂತ ಲಿಸ್ಟ್ ಬಗ್ಗೆ ನೀವೆಷ್ಟೇ ಟೀಕೆ ಎಷ್ಟೇ ಆಕ್ರೋಶ ಮಾಡಿದ್ರು ಕೂಡ ಇಂಥದ್ದೊಂದು ಚರ್ಚೆಗೆ ಸಾರ್ವಜನಿಕ ತಂದಿದ್ರೆ ಅದು ಕೂಡ ಬಹಳ ಮಹತ್ವದ್ದೇ. ಸೊ ಆರೋಪ ಮಾಡಿದರೆ ಅದನ್ನ ಅವ್ರು ಸಾಬೀತು ಮಾಡುವಂಥದ್ದು, ನೀವು ಕೂಡ ಅದನ್ನು ಸಾಬೀತು ಮಾಡುವಂತ ನಿಮ್ಮ ಜವಾಬ್ದಾರಿಗಳಿದೆ. ಸಾಮಾಜಿಕ ಹೋರಾಟಗಾರ ಯಾರು ಆರೋಪ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅಲ್ಲ, ಸಿಎಂ ಸಾರ್ ಗಂಭೀರವಾಗಿರೋದು ದಾಸೆ ಮಾಡಿದ್ದಲ್ಲ, ಸಿಎಂ ಆಗಿರೋರು ರಾಜಕೀಯವಾದಿ ನಾಯಕ ದಯಮಾಡಿ ಎಲ್ಲ ಪ್ಯಾನಲಿಸ್ಟ್ಗಳು ಈ ಚರ್ಚೆಯಲ್ಲಿ ತಮ್ಮ ಮಹತ್ವದ ಚರ್ಚೆಯಲ್ಲಿ ಭಾಗಿದ್ರೆ ಇದನ್ನು ಕೂಡ ಇಲ್ಲ ಟೈಮ್ ವಾಸ್ ಓವರ್ ಟೈಮ್ ಟೈಮ್ ಓವರ್. ನನ್ನ ಪ್ರಕಾರ ಎಲ್ಲ ರಾಜಕಾರಣಿಗಳು ಪ್ರಾಮಾಣಿಕರಲ್ಲ, ಎಲ್ಲ ರಾಜಕಾರಣಿಗಳು ಭ್ರಷ್ಟರು ಅಲ್ಲ. ಸೊ ಬಹುತೇಕ ಎರಡೂ ಕೂಡ ಇದೆ. ಆದರೆ ಭ್ರಷ್ಟಾಚಾರದಲ್ಲಿ ಇರೋರು ಶಿಕ್ಷೆ ಆಗಬೇಕು, ಅಂಥವ್ರು ಕೂಡ ರಾಜಕಾರಣದಿಂದ ದೂರ ಹೋಗ್ಬೇಕನ್ನುವಂಥ ಒಂದು ಆಶಯ ಇದೆಯಲ್ಲ, ಅದು ಒಳ್ಳೇದೇ. ಆದರೆ ಸಿಕ್ಕವರು ಕೂಡ ಭ್ರಷ್ಟಾಚಾರ ಅಂತ ಹೇಳೋಕೆ ಅವಕಾಶ ಇಲ್ಲ. ಸೊ ಆ ಮಟ್ಟಿಗೆ ಕೇಜ್ರಿವಾಲ್ ಇಂಥ ಒಂದು ಲಿಸ್ಟ್ ಅಂತ ತಂದಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಇದು ಇವತ್ತಿನ ನ್ಯೂಸ್ ನೇರದಿಟ್ಟ ಜನರ ಸುದ್ದಿ ನೋಡ್ತಾ ಸುವರ್ಣ.